ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಬಿ ಯನ್ನ ಗಮನಿಸಿ. ಪುರುಷ ಸಂತಾನೋತ್ಪತ್ತಿ ವ್ಯೂಹದ ವೃಷಣಗಳ ಮತ್ತು ವೀರ್ಯನಾಳದ ಕಾರ್ಯ ತಿಳಿಸಿ. ಪುರುಷ ಸಂತಾನೋತ್ಪತ್ತಿ ವ್ಯೂಹ ಏನೇನನ್ನ ಒಳಗೊಂಡಿರುತ್ತೆ ಅಂತ ನೋಡಿದ್ರೆ, ವೃಷಣಗಳು, ವೀರ್ಯನಾಳ, ಹಾಗೆ ಪ್ರೊಸ್ಟೇಟ್ ಗ್ರಂಥಿ, ಮೂತ್ರ ವಿಸರ್ಜನಾ ನಾಳ. ಇಲ್ಲಿ ಮೂತ್ರ ವಿಸರ್ಜನಾ ನಾಳ ಅನ್ನೋದು ವೀರ್ಯಾಣುವಿಗೆ ಮತ್ತೆ ಮೂತ್ರಕ್ಕೆ ಇವೆರಡಕ್ಕೂ ಹೊರಗೆ ಹೋಗುವಂತ ಒಂದೇ ದಾರಿ ಆಗಿರುತ್ತದೆ. ವೃಷಣಗಳು ಇವು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಅನ್ನು ಸ್ರವಿಸುತ್ತವೆ. ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುವಂತದ್ದಾಗಿದೆ ವೃಷಣಗಳು. ಗಂಡು ಲಿಂಗಾಣುಗಳು ಅಂತ ಹೇಳ್ತೀವಲ್ಲ, ವೀರ್ಯಾಣುಗಳು ಅವುಗಳನ್ನ ಉತ್ಪತ್ತಿ ಮಾಡ್ತವೆ. ಜೊತೆಗೆ ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಎನ್ನುವಂಥದ್ದು ದ್ವಿತೀಯಕ ಲೈಂಗಿಕ ಲಕ್ಷಣಗಳಿಗೆ ಹುಡುಗರಲ್ಲಿ ಕಾರಣವಾದಂತಹ ಹಾರ್ಮೋನ್ ಆಗಿದೆ. ಮೀಸೆಗಡ್ಡಗಳ ಬೆಳವಣಿಗೆ ಇರಬಹುದು, ಮೂಳೆಗಳ ಬಲವಾಗುವಿಕೆ ಇರಬಹುದು, ಅದೇ ತರ ಧ್ವನಿ ಪೆಟ್ಟಿಗೆ ಒಡೆಯುವಂಥದ್ದು ಇರಬಹುದು. ಇದೆಲ್ಲದು ಏನಿದೆ ಹದಿಹರೆಯಕ್ಕೆ ಬಂದಾಗ ಆಗುವಂತಹ ಬದಲಾವಣೆ ಇರ್ತದಲ್ಲ, ಅದಕ್ಕೆ ಕಾರಣವಾಗುವಂಥದ್ದು ಟೆಸ್ಟೋಸ್ಟೆರಾನ್ ಹಾರ್ಮೋನ್. ವೀರ್ಯನಾಳ ಏನ್ ಮಾಡುತ್ತೆ? ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ವೀರ್ಯನಾಳ ಇಲ್ಲಿ ನೋಡಿ, ವೃಷಣಗಳಲ್ಲಿ ಉತ್ಪತ್ತಿಯಾದ ವೀರ್ಯಗಳನ್ನ ವೀರ್ಯನಾಳ ಸಾಗಿಸುತ್ತೆ. ಇಲ್ಲಿ ಪ್ರೊಸ್ಟೇಟ್ ಗ್ರಂಥಿ ಒಂದು ದ್ರವ ರೂಪದ ಸ್ರವಿಕೆಯನ್ನ ಸ್ರವಿಸುತ್ತೆ. ಅದರ ಮೂಲಕ ವೀರ್ಯ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಹಾಗೆ ಅದು ಚಲಿಸ್ಲಿಕ್ಕೆ ಸಹಾಯವಾಗುತ್ತೆ. ಪ್ರೊಸ್ಟೇಟ್ ಗ್ರಂಥಿ ಒಂದು ದ್ರವವನ್ನ ಸ್ರವಿಸಿರುತ್ತೆ. ಇಲ್ಲಿ ವೀರ್ಯನಾಳ ಮತ್ತೆ ವೃಷಣಗಳ ಕಾರ್ಯವನ್ನು ತಿಳಿಸಿದ್ರೆ ಸಾಕು. ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ಥ್ಯಾಂಕ್ ಯು.